ಬೆಂಗಳೂರಲ್ಲಿ ಜೆಡಿಎಸ್ ಸಾಮರ್ಥ್ಯ ಸಾಬೀತಿಗೆ ಮಾಡ್ತಾ ಇರುವಂತಹ ಶಕ್ತಿ ಪ್ರದರ್ಶನ ಇದು. ಸಮಾವೇಶದಿಂದ ಚುನಾವಣೆಗೆ ಅನುಕೂಲವಾಗುವ ಲೆಕ್ಕಾಚಾರವನ್ನು ಹಾಕಲಾಗಿದೆ. ಬೆಂಗಳೂರು ವಿಧಾನಸಭಾ ವಾರ್ಡ್ ಸಭೆ ನಡೆಸಿ ರಣಕಹಳೆ ಮೊಳಗಿಸಿದ್ದಾರೆ ದಳಪತಿಗಳು. ಬೆಳ್ಳಿ ಹಬ್ಬದ ಸಂಭ್ರಮದ ಜೊತೆಗೆ ಜೆಡಿಎಸ್ ಜನತಾ ಸಮಾವೇಶ ನಡೆಸ್ತಾ ಇದೆ. ಈ ಸಮಾವೇಶದಲ್ಲಿ ಎಚ್.ಡಿ. ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಹಲವು ನಾಯಕರು ಭಾಗಿಯಾಗಿದ್ದಾರೆ. ಈ ಮೂಲಕ ಬೆಂಗಳೂರು ವಿಧಾನಸಭಾ ವಾರ್ಡ್ ಸಭೆ ನಡೆಸಿ ರಣಕಹಳೆ ಮೊಳಗಿಸ್ತಾ ಇದೆ. ಬೆಂಗಳೂರಿನ ಕೊಮ್ಮಘಟ್ಟ ನೈಸ್ ಗ್ರೌಂಡ್ ನಲ್ಲಿ ನಡೀತಾ ಇರುವಂತಹ ಬೃಹತ್ ಸಮಾವೇಶ ಇದು. ಜೆಡಿಎಸ್ ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಬ್ಬರದ ಭಾಷಣ ಮಾಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಎಚ್ಡಿಕೆ ಕೊಡುಗೆ ಸ್ಮರಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಜೆಡಿಎಸ್ ಆಡಳಿತಾವಧಿಯಲ್ಲಿ ಮಾಡಿದ ಸಾಧನೆಗಳ ಬಗ್ಗೆ ನಿಖಿಲ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಬೆಂಗಳೂರಿನ ಅಭಿವೃದ್ಧಿ ಕುಸಿತು ಹೋಗಿದೆ. ಪಾಲಿಕೆಯ ಹೆಸರು ಬದಲಾಯಿಸಿದ್ದೇ ಕಾಂಗ್ರೆಸ್ ಸರ್ಕಾರದ ಸಾಧನೆ. ಜೆಡಿಎಸ್ ಸಮಾವೇಶದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಖಿಲ್ ವಾಗ್ದಾಳಿ ನಡೆಸಿದ್ದಾರೆ. ಈ ಒಂದು ಐತಿಹಾಸಿಕವಾದಂತ ಒಂದು ಮೈಲಿಗಲ್ಲು ಸಾಧನೆ ಮಾಡ್ತಾ ಇರತಕ್ಕಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಬೆಂಗಳೂರು ನಗರದ ಎಲ್ಲ ಪ್ರಜೆಗಳಿಗೆ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಪಕ್ಷದ 25 ವರ್ಷ ಪೂರೈಸಿದ ಈ ಒಂದು ಶುಭ ಗಳಿಗೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡುವ ಮೂಲಕ ಜನತಾದಳ ಪಕ್ಷದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಬೆಂಗಳೂರು ನಗರದ ಜೊತೆ ಇದ್ದೇವೆ, ಹಿಂದೆಯೂ ಇದ್ವಿ, ಮುಂದೆಯೂ ಇರ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ತುಂಬಿಸಿರ್ತಕ್ಕಂಥ ಎಲ್ಲ ಬೆಂಗಳೂರಿನ ನನ್ನ ಮಹಾ ಜನತೆಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ, ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಅವತ್ತಿನ ಕಾಲಘಟ್ಟದಲ್ಲಿ ಒಂದು ದೂರದೃಷ್ಟಿಯನ್ನ ಇಟ್ಟು ಬೆಂಗಳೂರು ನಗರ ಇಡೀ ವಿಶ್ವದಲ್ಲೇ ಒಂದು ಪ್ರಸಿದ್ಧಿಯನ್ನ ಪಡ್ಕೊಳ್ತಕ್ಕಂಥ ಒಂದು ನಗರವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಕಲ್ಪನೆಯಿಂದ ನಾಡಪ್ರಭು ಕೆಂಪೇಗೌಡರು ಕಟ್ಟದಂತ ಈ ಒಂದು ಬೆಂಗಳೂರು ನಗರ ಬಹುಶಃ ಅವರ ಒಂದು ಬ್ಲೂ ಪ್ರಿಂಟ್ನ ಏನು ಅಂದಿನಿಂದ ತಯಾರಿಯನ್ನ ಮಾಡಿದ್ರು. ಇವತ್ತು ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಂತಕ್ಕಂಥದ್ದು ಒಂದು ಗ್ಲೋಬಲ್ ರೆಕಗ್ನಿಷನ್ ಏನಾದರೂ ಸಿಕ್ಕಿದೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೊದಲು ಮೂಲ ಪುರುಷ ಆ ಪುಣ್ಯಾತ್ಮ ನಾಡಪ್ರಭು ಕೆಂಪೇಗೌಡರನ್ನ ನಾವು ಈ ಸಂದರ್ಭದಲ್ಲಿ ಮೊದಲು ಈ ವೇದಿಕೆ ಮೂಲಕ ಸ್ಮರಿಸ್ಕೊಳ್ಬೇಕಾಗ್ತದೆ. ಈಗ ಎಲ್ಲ ಜನಕ್ಕೆ, ಬೆಂಗಳೂರು ನಗರದ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಕುಡಿಯುವ ನೀರು. ಆ ಕುಡಿಯುವ ನೀರನ್ನು ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು 4ನೇ ಹಂತದ ಕಾವೇರಿಯ ಜಲದಿಂದ ಇವತ್ತು ಬೆಂಗಳೂರು ನಗರಕ್ಕೆ ನೀರನ್ನ ಕೊಡ್ತಕ್ಕಂಥ ಕೆಲಸವೂ ಕೂಡ ಆದಂಥದ್ದು ಅವರ ಒಂದು ಕಾಲ್ಗಟ್ಟದಲ್ಲಿ. ಬಹುಶಃ ನಾವು ಮಾತನಾಡ್ತಾ ಹೋದ್ರೆ ಒಂದು 100 ಪುಟಗಳು 1000 ಪುಟಗಳಷ್ಟು ಇವತ್ತು ದೇವೇಗೌಡರು ಸಾಹೇಬರ ಒಂದು ಸಾಧನೆ ಬೆಂಗಳೂರು ನಗರಕ್ಕೆ ನಿಜಕ್ಕೂ ಕೂಡ ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಸನ್ಮಾನ್ಯ ದೇವೇಗೌಡರ ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆನ ಯಾರು ಕೂಡ ಅಳಿಸ್ಲಿಕ್ಕಾಗೋದಿಲ್ಲ, ಮರೆಮಾಚಲಿಕ್ಕಾಗೋದಿಲ್ಲ. ಅದರ ಮುಂದುವರೆದ ಭಾಗದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಘಟ್ಟದಲ್ಲಿ ಅತ್ಯಂತ ಅಲ್ಪಾವಧಿಯ ಸರ್ಕಾರ 20 ತಿಂಗಳ ಕಾಲ್ಘಟ್ಟದಲ್ಲಿ ಆ ಒಂದು ಸರ್ಕಾರ ಕುಮಾರಣ್ಣ ಅವರು ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ BBMPಯನ್ನ ರಚನೆ ಮಾಡ್ತಾರೆ. 7 ನಗರಸಭೆ 10 ಹಳ್ಳಿಗಳನ್ನ 110 ಹಳ್ಳಿಗಳನ್ನ ಸೇರಿ BBMPಯನ್ನ ರಚನೆ ಮಾಡುವ ಮೂಲಕ ಬೆಂಗಳೂರನ್ನ ಅಭಿವೃದ್ಧಿಯ ದಿಕ್ಕಿಗೆ ಕೊಂಡೊಯ್ತಕ್ಕಂಥದಕ್ಕೆ ಕೆಲಸ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಮೆಟ್ರೋ ಅಂತಕ್ಕಂಥದ್ರ ಬಗ್ಗೆ ನಾವು ಇವತ್ತೇನು ಚರ್ಚೆಯನ್ನ ಮಾಡ್ತೇವೆ, ಅದಕ್ಕೆ ಹಸಿರು ನಿಶಾನೆಯನ್ನ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಶಂಕುಸ್ಥಾಪನೆಯನ್ನ ಮಾಡುವ ಮೂಲಕ ಮೆಟ್ರೋಗೆ ಚಾಲನೆಯನ್ನ ಕೊಟ್ಟಂಥದ್ದು.
ಆದ್ರೆ ಇವತ್ತು ನಮ್ಮ ಮುಂದೆ ಬಂದಿರತಕ್ಕಂಥ ಯಕ್ಷ ಪ್ರಶ್ನೆ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ನ ಈ ಒಂದು ಆಡಳಿತದಲ್ಲಿ ಇವತ್ತು ಬೆಂಗಳೂರು ನಗರ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಕುಸಿದು ಹೋಗಿದೆ. ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಬೆಂಗಳೂರು ಅಂತಕ್ಕಂಥ ನಗರದಲ್ಲಿ ಬೆಂಗಳೂರಿನ ಜನತೆ ಅಭಿವೃದ್ಧಿಗೆ ವಂಚಿತರಾಗಿದ್ದಾರೆ. ಇವತ್ತು ಇದು ಕಾಂಗ್ರೆಸ್ನ ಏನು ಪಾಪ ಕುಮಾರಣ್ಣ ಅವರು BBMP ಅಂತಕ್ಕಂಥದ್ದನ್ನ ರಚನೆ ಮಾಡಿದ್ರು. ಇವತ್ತು ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ನವರ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ, BBMP ಅಂತಕ್ಕಂಥದ್ದನ್ನ ಇವತ್ತು ಹೆಸರು ಬದಲಾವಣೆ ಮಾಡಿ GBA ಅಂತಕ್ಕಂಥದ್ದನ್ನ ಹೊಸದಾಗಿ ನೇಮಕಾತಿ ಮಾಡಿ ಘೋಷಣೆ ಮಾಡಿದ್ದಾರೆ. G ಅಂದ್ರೆ ಏನಪ್ಪಾ ಅಂದ್ರೆ ಗಾರ್ಬೇಜು, B ಅಂದ್ರೆ ಏನಪ್ಪಾ ಅಂದ್ರೆ ಬ್ಯಾಡ್ ರೋಡ್ಸ್, A ಅಂದ್ರೆ ಏನಪ್ಪಾ ಅಂದ್ರೆ ಎ ಖಾತೆ ಸ್ಕ್ಯಾಮು. ಇದು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಬೆಂಗಳೂರು ನಗರದ ಜನತೆಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ. ಬೆಂಗಳೂರು ಅಂತಕ್ಕಂಥ ನಗರ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಗ್ಲೋಬಲ್ ರೆಕಗ್ನಿಷನ್ ಸಿಕ್ಕಿದೆ. ಆದರೆ ಇಂಥ ಒಂದು ನಗರಕ್ಕೆ ನೀವು ಪಾಪ ಸರ್ಕಾರದವರು ಸಾಕಷ್ಟು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ಗಳನ್ನ ಕರಿತೀರಿ. ಆದರೆ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ಗಳನ್ನ ಕೇವಲ ಕಾಟಾಚಾರಕ್ಕೆ ಕರೀತಕ್ಕಂಥದ್ದು, ಅವರಿಗೆ ಯಾವುದೇ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ಗಳು, ಇವತ್ತೇನು ಮೂಲಭೂತ ಸೌಕರ್ಯಗಳು ಆ ಕಂಪ್ನಿ ಬಂದು ಬೆಂಗಳೂರಿನಲ್ಲಿ ನೆಲೆಸಬೇಕು ಅಂತಕ್ಕಂಥದ್ದಾದರೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ನ ಪ್ರಾವಿಷನ್ ಮಾಡಬೇಕಾಗಿದೆ. ಆದರೆ ಇಲ್ಲಿವರೆಗೂ ಈ ರಾಜ್ಯ ಸರ್ಕಾರ ಎಷ್ಟು ಹೊಸ ಹೊಸ ಕಂಪ್ನಿಗಳನ್ನ ಇವತ್ತು ಕರೆ ತರಲಿಕ್ಕಾಗಿದೆ ಅಂತಕ್ಕಂಥ ಯಕ್ಷ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.